ಮದ್ದೂರಿನ ಸಿಪಿಐ ಅರೆಹುಚ್ಚ ಗಲಭೆಗೆ ಪೊಲೀಸರೇ ನೇರ ಕಾರಣ. ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಗಂಭೀರವಾದ ಆರೋಪ. ಮೊದಲು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಮದ್ದೂರು ಸಿಪಿಐ ಅರೆಹುಚ್ಚ ಹಾಫ್ ಮೆಂಟಲ್ ಗಲಭೆಗೆ ಪೊಲೀಸರೇ ಕಾರಣ, ಬೇರಾರೂ ಅಲ್ಲ. ಮಾಜಿ ಎಂಎಲ್ಎ ಡಿಸಿ ತಮ್ಮಣ್ಣ ಗಂಭೀರ ಆರೋಪ. ಪೊಲೀಸರನ್ನ ಮೊದಲು ಅಮಾನತು ಮಾಡಿ ಉಳಿದವ್ರನ್ನ ಆಮೇಲೆ ಅರೆಸ್ಟ್ ಮಾಡಿ. ನಾನು ಎಂಎಲ್ಎ ಆಗಿದ್ದಾಗ ಈ ರೀತಿ ನಡೆದಿರಲಿಲ್ಲ. ಗಲಭೆ ಖಂಡಿಸಿದ ಮಾಜಿ ಶಾಸಕ ಡಿಸಿ ತಮ್ಮಣ್ಣ. ಗೌಡರ ಕುಟುಂಬದ ಬೀಗರಾಗಿರುವ ಡಿಸಿ ತಮ್ಮಣ್ಣ ಮದ್ದೂರು ಸಿಪಿಐ ಅವರ ವಿರುದ್ಧ ಅತಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಈ ಕಾಂಗ್ರೆಸ್ನ ಎಂಎಲ್ಎ ಇದಾರಲ್ಲಿ ಗಲಭೆಗೆ ಪೊಲೀಸರ ನೇರ ಕಾರಣ ಅಂತೆ ಡಿಸಿ ತಮ್ಮಣ್ಣ ಹೇಳ್ತಾ ಇರೋದು. ಅಲ್ಲಿನ ಮಾಜಿ ಶಾಸಕರು, ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಮಂಡ್ಯ ಅನ್ನೋದು ಸೌಹಾರ್ದತೆಯುತವಾದಂತಹ ಒಂದು ಜಿಲ್ಲೆಯಾಗಿತ್ತು. ಈ ರೀತಿ ನಡೆದಿರೋದನ್ನ ನಾನು ಗಮನಿಸಿಲ್ಲ. ನಾನು ಎಂಎಲ್ಎ ಆಗಿದ್ದಾಗ ಅಲ್ಲಿನ ಸಿಪಿಐ ಒಬ್ಬ ಅರೆಹುಚ್ಚ, ಆತನನ್ನು ಮೊದಲು ಅಮಾನತ್ ಮಾಡಿ. ಡಿಸಿ ತಮ್ಮಣ್ಣ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಮದ್ದೂರು ಗಲಭೆ ಮಂಡ್ಯದ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಕಂಡು ಕೇಳರಿಯದಂತಹ ಒಂದು ಗಲಭೆ. ಒಂದು ಧರ್ಮದ ಸಾಮೂಹಿಕ ಗಣೇಶ ವಿಸರ್ಜನಾ ಸಂದರ್ಭ. ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ ಆಗುತ್ತೆ. ಅದಾದ ನಂತರ ನೋಡ್ತಿದ್ದ ಹಾಗೆ ಮಂಡ್ಯವೇ ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗುತ್ತೆ. ಆ ಗಲಭೆ ರಾಜಕೀಯವಾಗಿ ಪರಿವರ್ತನೆಯಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪರ ವಕಾಲತ್ತು ಮಾಡೋದಕ್ಕೊಂದಷ್ಟು ರಾಜಕಾರಣಿಗಳು, ಅದರ ವಿರುದ್ಧ ಮಾತನಾಡೋದಕ್ಕೊಂದಷ್ಟು ರಾಜಕಾರಣಿಗಳು. ಅದಾದ ನಂತರ ಪ್ರತಿಭಟನೆಗೂ ಕೂಡ ಕರೆ ಕೊಡಲಾಯಿತು. ಅದರ ಹಿಂದೆಯೂ ಕೂಡ ರಾಜಕೀಯ ಶಕ್ತಿಗಳ ಕೈವಾಡವೇ ಇತ್ತು. ಪ್ರತಿಭಟನೆಗೂ ಕೂಡ ಇಡೀ ಮಂಡ್ಯವನ್ನೇ ಬಂದ್ ಮಾಡ್ತೀವಿ ಎನ್ನುವಂತಹ ಮತ್ತೊಂದು ಕರೆ. ಅನ್ಯೋನ್ಯತೆಯಿಂದ ಬದುಕಿ ಬಾಳ್ತಾ ಇದ್ದಂತಹ ಮಂಡ್ಯದ ಮದ್ದೂರು, ಪರಸ್ಪರ ಧರ್ಮಗಳು ಅವಲಂಬಿತವಾಗಿ ಬದುಕ್ತಾ ಇದ್ದಂತಹ ಮದ್ದೂರು ಈಗ ಅಕ್ಷರಶಃ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವ್ಯವಹಾರದಲ್ಲೂ, ವ್ಯಾಪಾರದಲ್ಲೂ, ವಹಿವಾಟಿನಲ್ಲೂ, ಕೃಷಿಯಲ್ಲೂ, ಪ್ರತಿಯೊಂದರಲ್ಲೂ, ಸ್ನೇಹದಲ್ಲೂ ಪರಸ್ಪರ ಒಂದೊಂದು ಧರ್ಮ ಅವಲಂಬಿತ ಆಗಿತ್ತು. ಈಗ ಸೌಹಾರ್ದತ ಬದುಕಿಗೆ ಬೆಂಕಿ ಬಿದ್ದಿದೆ. ಇಟ್ಟವರು ಬೆರಳೆಣಿಕೆಯ ಜನ ಮಾತ್ರ. ಅದರ ಅನುಭವವನ್ನು ಅನುಭವಿಸ್ತಾ ಇರೋದು ಸಹಸ್ರಾರು ಜನ. ಬೆನ್ನಿನ ಕೆಳಗೆ ಲಾಠಿ ಏಟು ತಿನ್ಕೊಂಡ್ರು ಸರ್ವೇ ಸಾಮಾನ್ಯರು. ಪ್ರತಾಪ್ ಸಿಂಹಾರ ಕುಟುಂಬಸ್ಥರು ಇರಲಿಲ್ಲ ಬೀದಿಯಲ್ಲಿ. ಜನ ಮಾತನಾಡ್ತಾ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಶೋಭಾ ಕರಂದ್ಲಾಜೆಯ ಕುಟುಂಬಸ್ಥರು ಬೀದಿಯಲ್ಲಿ ಪ್ರತಿಭಟನೆಯಲ್ಲಿ ಕಾಣಿಸಿಕೊಂಡಿಲ್ಲ. ಚಲುವರಾಯಸ್ವಾಮಿಯ ಕುಟುಂಬಸ್ಥರು ಕೂಡ ಬೀದಿ ಪ್ರತಿಭಟನೆಯಲ್ಲಿ ಇರಲಿಲ್ಲ. ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಕುಟುಂಬಸ್ಥರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ. ಆದವರು ಯಾರು? ದಿನಗೂಲಿ ಮಾಡೋರು, ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದವರು, ಹೋಟೆಲ್ನಲ್ಲಿ ದಿನದ ಸಂಬಳಕ್ಕಾಗಿ ಕೆಲಸ ಮಾಡ್ತಿದ್ದವರು, ಫ್ಯಾಕ್ಟರಿಗೋ ಕಾರ್ಖಾನೆಗೆ ಹೋಗಿ ಪಾಪ ಕೆಲಸ ಮಾಡ್ತಿದ್ದ ಗೃಹಿಣಿಯರು ಬೀದಿಗೆ ಬಂದು ದೇವರ ಹೆಸರಲ್ಲಿ ಪ್ರತಿಭಟನೆ ಮಾಡಿದ್ರು. ರಾಜಕಾರಣಿಗಳ ನಾಲಿಗೆಗೆ ಒಂದು ಕೆಲಸ ಸಿಕ್ತು. ಕಾರಣ ಅವರ ಸ್ವಾರ್ಥ ರಾಜಕೀಯ ಮಾತುಗಳನ್ನಾಡೋದಕ್ಕೊಂದು ಸಬ್ಜೆಕ್ಟ್ ಬೇಕಾಗಿತ್ತು. ತಲೆಗೊಬ್ಬ ತಲೈವ ಅಂದ ಹಾಗೆ ತಲೆಗೊಬ್ಬ ಬಂದ ಸಮರ್ಥನೆ ಮಾಡ್ಕೊಂಡ್ರು ಒಂದಷ್ಟು ಜನ, ಇನ್ನೊಂದಷ್ಟು ಜನ ಖಂಡನೆ ಮಾಡಿದ್ರು. ಖಂಡನೆ ಮತ್ತು ಸಮರ್ಥನೆ ಎರಡರಲ್ಲೂ ಇದ್ದಿದ್ದು ರಾಜಕೀಯ. ಅದೇನೇ ಇರಲಿ, ಮದ್ದೂರು ಮತ್ತು ಬದಲಾಗಲಿ, ಯಥಾಸ್ಥಿತಿಗೆ ಮರಳಲಿ ಅನ್ನೋದೇ ನಮ್ಮ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.